ಚೇಳೂರು ತಾಲೂಕಿನಲ್ಲಿ ಇಂದು ಬಾಬಾ ಜಗಜೀವನ್ ರಾಮ್ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡಲು ಪೂರ್ವಭಾವಿ ಸಭೆ ಕರೆಯಲಾಗಿತ್ತು. ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಚೇಳೂರು ತಾಲೂಕಿನಲ್ಲಿ ಮಾಡಬೇಕು. ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಇಲಾಖೆಯವರು ಭಾಗವಹಿಸಬೇಕು. ಎಲ್ಲ ಸಾರ್ವಜನಿಕರು ಸೇರಿ ಯಾವುದೇ ಜಾತಿ ಭೇದ ಭಾವವಿಲ್ಲದೆ ಎಲ್ಲರೂ ಒಟ್ಟುಗೂಡಿ ಎಂಜಿ ಸರ್ಕಲ್ನಿಂದ ಹಿಡಿದು ಇಂಡಿಯನ್ ಪೆಟ್ರೋಲ್ ಪಂಪ್ವರೆಗೂ ಕಾಲ್ನಡಿಗೆಯ ಮೂಲಕ ಮೆರವಣಿಗೆ ಮಾಡಿ ವಿಜೃಂಭಣೆಯಿಂದ ಮಾಡಲಾಗುವುದು ಎಂದು ತಿಳಿಸಿದರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 134ನೇ ಜನ್ಮದಿನಾಚರಣೆ ಮಾಡುತ್ತಿರುವುದರಿಂದ ಇಂದು ಯಾವ ರೀತಿ ಮಾಡಬೇಕು ಎಂಬ ಬಗ್ಗೆ ತಮ್ಮ ಸಲಹೆಗಳು ಮತ್ತು ತಮ್ಮ ಸೂಚನೆಗಳಂತೆ ಮೊದಲು ತಮ್ಮ ಸಲಹೆಗಳನ್ನು ಕೊಡಿ. ಆಮೇಲೆ ನಾವೆಲ್ಲರೂ ಸೇರಿ ಚರ್ಚೆ ಮಾಡಿ ಯಾವ ರೀತಿ ಮಾಡಬೇಕು ಅನ್ನೋ ಬಗ್ಗೆ ನಿರ್ಧಾರ ಕಳೆದ ನಾವು 2 ವರ್ಷಗಳಿಂದ ನಾವು ಅಂಬೇಡ್ಕರ್ ಜಯಂತಿ ಹಬ್ಬ ಮಾಡೋಕ್ಕಾಗಿಲ್ಲ. 2022 ಮಾತ್ರ ಮಾಡ್ತೀವಿ. ನಾವು 23ರಲ್ಲಿ ನಮಗೆ MA ಎಲೆಕ್ಷನ್, 24ರಲ್ಲಿ MP ಎಲೆಕ್ಷನ್ ಮತ್ತು ಇಂಥ ದಯವಿಟ್ಟು ಅಧ್ಯಕ್ಷತೆ ವಹಿಸತಕ್ಕಂಥ ನಮ್ಮ ಮುಖ್ಯ ಕಾರ್ಯನಿರ್ವಾಹಕರಾದಂಥ ಯುವ ಸಾಹೇಬರೇ, ಅವರೇ, ಸಮಾಜ ಕಲ್ಯಾಣ ನಮ್ಮ ಶೇಷಾದ್ರಿ ಸಾಹೇಬರೇ, ಯುವ ಸಾಹೇಬರೇ, ನಮ್ಮ ಇಷ್ಟು ಪಾಪ 10 ಗಂಟೆ ಸಮಯದಲ್ಲೂ ಕೂಡ ಫೋನ್ ಮಾಡಿದಾಗ ರೆಸ್ಪಾನ್ಸ್ ಮಾಡಿ ಆರೋಗ್ಯ ವಿಚಾರದಲ್ಲಿ ಬಹಳ ನಿಷ್ಠಾವಂತ ಕೆಲಸ ಮಾಡ್ತಕ್ಕಂಥ ನಮ್ಮ ಸತ್ಯನಾರಾಯಣ ರೆಡ್ಡಿ ಅವರೇ, ಅವರಿಗೆ ಪ್ರತ್ಯೇಕವಾಗಿ ನಾವು ಬೆಂಗಳೂರಲ್ಲಿ ಹೇಳಬೇಕು. ಯಾಕಂದರೆ ಅಷ್ಟು ಒಳ್ಳೆಯವರು. ಎಲ್ಲ ಅಧಿಕಾರ ವರ್ತಿದವರೇ, ಇಲ್ಲಿ ಬಂದಿರ್ತಕ್ಕಂಥ ಮಹಿಳೆಯರ ಇಲ್ಲಿ ನಮ್ಮ ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯವರಾದ ಶೇಷಾದ್ರಿ, ಇಒ ರಮೇಶ್, ಬಿಇಒ ವೆಂಕಟೇಶಪ್ಪ, ಟಿಎಚ್ಒ ಸತ್ಯನಾರಾಯಣ ರೆಡ್ಡಿ, ಉಪ ತಹಸೀಲ್ದಾರ್ ಈಶ್ವರ್, ಸೆಕ್ರೆಟರಿ ವೆಂಕಟೇಶ್, ಡಿಎಸ್ಎಸ್ ಜಿಲ್ಲಾ ಸಂಚಾಲಕರಾದ ಕಡ್ಡಿಲ್ ವೆಂಕಟರಮಣ, ಡಿಎಸ್ಎಸ್ ಜಿಲಿಪಿಗಾರಪಲ್ಲಿ ನರಸಿಂಹ, ರಾಮಚಂದ್ರ, ಆನಂದ್, ಇನ್ನು ಹಲವು ಸಂಘಟನೆಯ ಮುಖಂಡರು ಹಾಗೂ ಪದಾಧಿಕಾರಿಗಳು ಇದೇ ವೇಳೆ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಯಾರಬ್ ಎಂ, ಭಾರತ ವೈಭವ ನ್ಯೂಸ್, ಚೇಳೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.